ಇವತ್ತಿಗೆ 9 ದಿನಗಳ ಹಿಂದೆ ಅಂದರೆ ಮಾರ್ಚ್ 1ನೇ ತಾರೀಕು ಬೆಂಗಳೂರಿನ ಕುಂದಲಹಳ್ಳಿ ಬಳಿ ಇರುವಂಥ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯವೂ ಕೂಡ ತನಿಖೆ ಮಾಡ್ತಾ ಇರುವಂಥ ತನಿಖಾ ತಂಡಗಳಿಗೆ ಒಂದಷ್ಟು ವಿಚಾರಗಳು ಬಹಿರಂಗ ಆಗೋದಕ್ಕೆ ಸಿಗ್ತಾ ಇದೆ. ಈಗ ಈ ಒಂದು ಬೆಂಗಳೂರು ಕೆಫೆ ಬ್ಲಾಸ್ಟ್ಗೂ ಬಳ್ಳಾರಿಗೂ ಲಿಂಕ್ ಇದೆಯಾ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಮೇಶ್ವರಂ ಕೆಫೆ ಸ್ಫೋಟದ ಆರೋಪಿ ಹೊರ ರಾಜ್ಯದಿಂದ ಬಂದು ಇಲ್ಲಿ ಕೃತ್ಯವನ್ನು ಎಸಗಿ ಎಸ್ಕೇಪ್ ಆಗಿದ್ದಾನ. ಕಲಬುರಗಿ, ಹೊಸಪೇಟೆ, ಹುಬ್ಬಳ್ಳಿಯಲ್ಲಿ ಎನ್ಐಎ ತನಿಖಾ ತಂಡ ತಲಾಶ್ ನಡೆಸ್ತಾ ಇದೆ. ಕಲಬುರಗಿಯಲ್ಲಿ ಇವತ್ತು 18 ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಕಲಬುರಗಿಯ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣದಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ವರದಿ. ಆ ವರದಿಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ. ಆ ರಿಪೋರ್ಟ್ ಅನ್ನು ನೋಡ್ಕೊಂಡ್ ಬನ್ನಿ. ಮಾರ್ಚ್ 1 ಅಂದು ಎಂದಿನಂತಿದ್ದ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಗೊಂಡಿತ್ತು. ಕೆಲವರು ಗಾಯಗೊಂಡಿದ್ರೆ ಕೆಫೆ ಚೆಲ್ಲಾಪಿಲ್ಲಿಯಾಗಿತ್ತು. ಪ್ರಕರಣ ನಡೆದು ಇಷ್ಟು ದಿನವಾದರೂ ಆರೋಪಿ ಸುಳಿವು ಮಾತ್ರ ಇನ್ನೂ ನಿಗೂಢವಾಗಿದೆ. ಇತ್ತ ಬಳ್ಳಾರಿಯಲ್ಲೇ ಬೀಡು ಬಿಟ್ಟಿರುವ ಎನ್ಐಎ ಅಧಿಕಾರಿಗಳು ಬಾಂಬರ್ಗಾಗಿ ಶೋಧ ನಡೆಸುತ್ತಿದ್ದಾರೆ. ಇದರಲ್ಲಿ ಬಳ್ಳಾರಿ ಮಾಡ್ಯೂಲ್ನ ಲಿಂಕ್ ಇದೆ ಅನ್ನೋ ಶಂಕೆ ವ್ಯಕ್ತವಾಗ್ತಿದ್ದು ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಹಿಂದಿದ್ಯಾ ಮಿನಾಜ್ ಕೈವಾಡ. ಮಿನಾಜ್ ಬಳ್ಳಾರಿ ಮಾಡ್ಯೂಲ್ನ ಮುಖ್ಯಸ್ಥ. ಶಂಕಿತ ಉಗ್ರ ಬಳ್ಳಾರಿ ಮಾಡ್ಯೂಲ್ನ ಸದಸ್ಯನ. ಕೆಫೆ ಬಾಂಬರ್ಗೆ ಮಿನಾಜ್ ಟ್ರೈನಿಂಗ್ ನೀಡಿದ್ನ. ರಾಮೇಶ್ವರಂ ಕೆಫೆ ಸ್ಫೋಟದ ಆರೋಪಿ ಹೊರ ರಾಜ್ಯದವನ. ಬಳ್ಳಾರಿ ಮಾಡ್ಯೂಲ್ನಲ್ಲಿ ದೆಹಲಿ, ಮಹಾರಾಷ್ಟ್ರ, ಜಾರ್ಖಂಡ್ ಲಿಂಕ್. ಕೆಫೆ ಸ್ಫೋಟದ ಆರೋಪಿಯನ್ನ ಮಿನಾಜ್ ನೇಮಕ ಮಾಡಿದ್ನ. ಕೆಫೆ ಬಾಂಬರ್ ಬಂಧನಕ್ಕೆ ಎನ್ಐಎ ಟೀಮ್ ತೀವ್ರ ಕಸರತ್ತು. ಇತ್ತ ಕಲಬುರಗಿಯಲ್ಲೂ ಶಂಕಿತನಿಗಾಗಿ ಶೋಧ ನಡೆಸಿದೆ. ಬಳ್ಳಾರಿಯಿಂದ ಹುಬ್ಬಳ್ಳಿಗೆ, ಹುಬ್ಬಳ್ಳಿಯಿಂದ ಕಲಬುರಗಿಗೆ ಬಂದಿರುವ ಶಂಕೆ ವ್ಯಕ್ತವಾಗಿದೆ. KA 32 F1885 ಬಸ್ನಲ್ಲಿ ಶಂಕಿತ ಪ್ರಯಾಣ ಮಾಡಿರುವಂತಹ ಅನುಮಾನ ವ್ಯಕ್ತವಾಗಿದ್ದು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣದಲ್ಲಿ ಸರ್ಚಿಂಗ್ ನಡೆದಿದೆ. ಇನ್ನು ಬಸ್ ನಿಲ್ದಾಣದಲ್ಲಿರುವ 18 CCTVಗಳನ್ನ ಪರಿಶೀಲನೆ ಮಾಡಿದ್ದು ಕಂಡಕ್ಟರ್ನ ಕೂಡ ಎನ್ಐಎ ವಿಚಾರಣೆ ಮಾಡಿದೆ. ಇತ್ತ ಹೊಸಪೇಟೆಯಲ್ಲಿ ಖಾಕಿ ತನಿಖೆ ನಡೆಸಿದ್ದು 18 ದಿನಗಳ ಸಿಸಿಟಿವಿ ದಾಖಲೆಯನ್ನ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡಿದ್ದಾರೆ. ಒಟ್ನಲ್ಲಿ ಇಡೀ ರಾಜ್ಯದೆಲ್ಲೆಡೆ ಎನ್ಐಎ ತಲಾಶ್ ನಡೆಸಿದ್ರು ಬಾಂಬರ್ನ ಹೆಜ್ಜೆ ಗುರುತು ಮಾತ್ರ ನಿಗೂಢವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ನೋಡಿ, ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಆರೋಪಿ ಹೊರ ರಾಜ್ಯದವನ ಅನ್ನೋ ಒಂದು ಪ್ರಶ್ನೆ ಇದೆ. ಜೊತೆಗೆ ಬೆಂಗಳೂರು ಬ್ಲಾಸ್ಟ್ಗೂ ಬಳ್ಳಾರಿಗೂ ಒಂದು ಲಿಂಕನ್ನು ಇಲ್ಲಿ ಸಿಂಕ್ ಮಾಡಲಾಗ್ತಾ ಇದೆ. ಏನದು ಮಾಹಿತಿ ಕೊಡ್ಬೋದಾ? ಖಂಡಿತ ನಾಗೇಂದ್ರ, ಏನು ರಾಮೇಶ್ವರ ಕೆಫೆ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಆರೋಪಿ ಹೊರ ರಾಜ್ಯದವನ ಅನ್ನೋ ಒಂದು ದೊಡ್ಡ ಅನುಮಾನ ಈಗ ತನಿಖಾ ಸಂಸ್ಥೆಗಳ ಮುಂದೆ ಇರತಕ್ಕಂಥದ್ದು. ಯಾಕಂತಂದರೆ ಇದಕ್ಕೆ ಪೂರಕವಾಗಿ ಎನ್ಐಎ ಈ ಒಂದು ಪ್ರಕರಣವನ್ನು ಟೇಕ್ ಓವರ್ ಮಾಡಿದಾಗ್ಲಿಂದಲೂ 2 CCTVಯನ್ನು ಹಾಗೆಯೇ ಆತನ 5 ಫೋಟೋಗಳನ್ನು ಎಕ್ಸ್ನಲ್ಲಿ ಹಾಕೋ ಮುಖಾಂತರ ಇವತ್ತಿನ ಬಗ್ಗೆ ಮಾಹಿತಿ ಇದ್ದರೆ ಕೊಡಿ ಅಂತಂತೇಳಿ ಒಂದು ಮಾಹಿತಿಯನ್ನು ಕೇಳಿರ್ತಕ್ಕಂಥದ್ದು. ಇದು ಕೇವಲ ರಾಜ್ಯದವನು ಮಾತ್ರ ಅಲ್ಲ, ಈತ ದೇಶದಲ್ಲಿ ಬೇರೆ ಯಾವುದೇ ರಾಜ್ಯದಿಂದ ಬಂದಿರೋ ಸಾಧ್ಯತೆಗಳೇ ಇದೆ ಅನ್ನೋದನ್ನು ಎನ್ಐಎ ಈ ಒಂದು ಕಾರ್ಯವಿಧಾನ ಏನು ಆತನನ್ನು ಪತ್ತೆ ಹಚ್ಚುವ ಕಾರ್ಯವಿಧಾನ ಮಾಡ್ತಾ ಇದೆ, ಇದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇರ್ತಕ್ಕಂಥದ್ದು, ತೋರಿಸ್ತಾ ಇರ್ತಕ್ಕಂಥದ್ದು. ಎರಡನೇದಾಗಿ ಬಳ್ಳಾರಿ ಮಾಡೆಲ್ಗೂ ಮತ್ತೆ ಈತನಿಗೂ ಲಿಂಕ್ ಇದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ. ಇದರಲ್ಲೂ ಸಹ ಆತ ಹೊರ ರಾಜ್ಯದವನು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಏನು ಡಿಸೆಂಬರ್ 23ರಲ್ಲಿ ಬಳ್ಳಾರಿ ICC ಮಾಡ್ಯೂಲನ್ನು ಎನ್ಐಎ ಕ್ರ್ಯಾಕ್ ಮಾಡುತ್ತೆ. ಈ ಒಂದು ವೇಳೆಯಲ್ಲಿ
8 ಜನ ಆರೋಪಿಗಳು ಬಂಧನ ಆಗುತ್ತೆ. ಅದರಲ್ಲಿ 3 ಬಳ್ಳಾರಿಯಲ್ಲೇ ಬಂಧನ ಆದರೆ 3 ಬೆಂಗಳೂರಲ್ಲಿ ಬಂಧನ ಆಗ್ತಾರೆ. ಇನ್ನು 3 ಒಬ್ಬ ಮುಂಬೈನಿಂದ, ಮತ್ತೊಬ್ಬ ಡೆಲ್ಲಿಯಿಂದ, ಮತ್ತೊಬ್ಬ ಜಮ್ಶೆಡ್ಪುರದಿಂದ ಬಂಧನ ಆಗುವಂಥದ್ದು. ಹೀಗಾಗಿ ದೇಶಾದ್ಯಂತ ಈ ಒಂದು ಬಳ್ಳಾರಿ ಐಸಿಸ್ ಮಾಡೆಲ್ನ ಲಿಂಕ್ ಇದೆ ಅನ್ನೋದು ಆಗಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಹೀಗಾಗಿ ಈತ ಏನು ಈ ಒಂದು ಬಾಂಬನ್ನು ಪ್ಲ್ಯಾನ್ ಮಾಡಿದಂಥ ಆರೋಪಿ ಇದ್ದಾನೆ ರಾಮೇಶ್ವರ ಕೆಫೆಯಲ್ಲಿ, ಈತ ಬೇರೆ ರಾಜ್ಯದಿಂದ, ಯಾಕಂತಂದರೆ ಬಳ್ಳಾರಿ ಐಸಿಸ್ ಮಾಡೆಲ್ನ ಭಾಗವಾಗಿ ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದು ಬಾಂಬ್ ಇಟ್ಟು ಹೋಗಿದ್ದಾನ ಅನ್ನೋ ಒಂದು ಅನುಮಾನ ತನಿಖಾ ಸಂಸ್ಥೆಗಳ ತಲೆಯಲ್ಲಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ರಾಜ್ಯ ಮತ್ತು ಹೊರ ರಾಜ್ಯದ NIA ಘಟಕಗಳನ್ನು ಸಹ ಬಳಸಿಕೊಂಡು ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಈಗಾಗಲೇ ಮೊದಲೇ ಹೇಳ್ದಂಗೆ NIA ಇದುವರೆಗೂ 2 ವಿಡಿಯೋ ಮತ್ತು 5 ಫೋಟೋಗಳನ್ನು ಹಾಕಿದ್ದಾರೆ. 2 ಆ್ಯಂಗಲ್ನಲ್ಲಿ ತನಿಖೆ ಹೋಗ್ತಾ ಇರ್ತಕ್ಕಂಥದ್ದು. ಒಂದು, ಆತ ಎಲ್ಲಿಯವ, ಎಲ್ಲಿ ಆತನ ಬೇಸ್ ಏನು, ಆತನ ಹಿನ್ನೆಲೆ ಏನು, ಆತ ಹೆಂಗೆ ಬೆಂಗಳೂರಿಗೆ ಬಂದ ಅನ್ನೋದನ್ನ ಒಂದು ತಂಡ ಪತ್ತೆ ಹಚ್ತಾ ಇದ್ರೆ, ಆತ ಎಲ್ಲಿಗೆ ಹೋಗಿದ್ದಾನೆ, ಯಾರ ಸಂಪರ್ಕದಿಂದ ಆತ ಬಂದಿದ್ದ, ಈ ವಿಚಾರಗಳ ಬಗ್ಗೆ ಮತ್ತೊಂದು ತಂಡ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಶೀಘ್ರದಲ್ಲೇ ಆತನ ಬಂಧನ ಆಗುತ್ತೆ ಅನ್ನೋ ಮಾಹಿತಿಯನ್ನು ಸಹ NIA ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.